ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಇನ್ಫಿನಿಟಿ ತರಗತಿಗಳಿಗೆ ಸ್ವಾಗತವನ್ನು ಬಯಸುತ್ತಾ ನಾನು ಫಾರೂಕ್ ಸರ್. ಇಂದಿನ ಈ ವಿಡಿಯೋನಲ್ಲಿ ನಾವು ಮುಂದಿನ ಭಾಗ ಅಂದರೆ ಭಾಗ 2 SSLC 2024-25 ಕರ್ನಾಟಕ SSLC ಮಾದರಿ ಪ್ರಶ್ನೆ ಪತ್ರಿಕೆಯ 1ರ ಪರಿಹಾರವನ್ನು ಪ್ರಶ್ನೆ 17ರಿಂದ 24ರವರೆಗೆ ಗಣಿತ ವಿಷಯದ ಭಾಗ 2ನೇಯನ್ನು ಭಾಗ 2 ಇದನ್ನು ನಾವು ನೋಡೋಣ. ಈಗ ಭಾಗ 2 ಎಲ್ಲಿಂದ ಪ್ರಾರಂಭ ಆಗುತ್ತಪ್ಪ ಅಂತಂದರೆ, ನಮ್ಮಲ್ಲಿ ಇಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರೋ ಹಾಗೆ ಪ್ರಶ್ನೆ 17ರಿಂದ 24. ಹಿಂದಿನ ವಿಡಿಯೋನಲ್ಲಿ ನಾನು ಪ್ರಶ್ನೆ 1ರಿಂದ 16 ತನಕ ಏನಪ್ಪ ಅಂದರೆ ಅದರ ಸೊಲ್ಯೂಷನ್ ಅಂದರೆ ಪರಿಹಾರವನ್ನು ಮಾಡಿದ್ದೀನಿ. ತಾವೆಲ್ಲರೂ ನೋಡಿರಬಹುದು. ಇನ್ನು ಯಾರು ನೋಡಿಲ್ಲ ಪ್ಲೀಸ್ ಅದನ್ನು ನೋಡಿಕೊಂಡು ಈ ಮುಂದಿನ ಭಾಗವನ್ನು ಬರೆಯಿರಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಒಂದು ವಿನಂತಿ. ಸೊ ಪ್ರಶ್ನೆ ನಂಬರ್ 17 ಇಲ್ಲಿ ಏನಿದೆ, ಪ್ರಶ್ನೆ ನಂಬರ್ 17ನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಹೇಳಿ ಬರುತ್ತಿಲ್ಲ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ 8 ಪ್ರಶ್ನೆಗಳು ಬರ್ತಾವೆ. ಒಂದು ಪ್ರಶ್ನೆಗೆ 2 ಅಂಕಗಳು ಅಂದರೆ 2 ಮಾರ್ಕ್ಸ್. 8 ಪ್ರಶ್ನೆ 2 ಮಾರ್ಕ್ಸ್. 8 2 16, ಟೋಟಲ್ 16 ಮಾರ್ಕ್ಸ್ ಬರ್ತಾವೆ. ಇಲ್ಲಿ ಪ್ರಶ್ನೆ ಸಂಖ್ಯೆ 17 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದನ್ನು ಆಲ್ರೆಡಿ ಏನಪ್ಪ ಅಂದರೆ ಇದು ವಾಸ್ತವ ಸಂಖ್ಯೆಗಳು ಹೇಳೋ ಮುಂದಾಗ ಇದನ್ನು ನಾನು ಮಾಡಿದ್ದೀನಿ ಮತ್ತು ಇನ್ನೊಮ್ಮೆ ಇದನ್ನು ನಾನು ಇವಾಗ ಮಾಡ್ತೇನೆ. ಯಾಕಂದರೆ ಇದು ಏನಪ್ಪ ಅಂದರೆ ಒಂದು ಫಿಕ್ಸ್ ಕ್ವೆಶ್ಚನ್ 2 ಮಾರ್ಕ್ಸಿಗೆ ಬಂದೇ ಬರುತ್ತೆ ತಮಗೆ ಎಕ್ಸಾಮ್ನಲ್ಲಿ. ಇದನ್ನು ನಾವು ಏನು ಮಾಡಬೇಕು, ಈಗ ಮೊದಲನೇದಾಗಿ ನಾವು ಊಹೆ ಮಾಡ್ಕೊಂಡು ಏನಪ್ಪ ಅಂದರೆ ಮುಂದೊಂದು ಬರಿತೀವಿ. ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಯನ್ನು ನಾವು ಏನು ಮಾಡೋದು, ಅವಿಭಾಜ್ಯ ಸಂಖ್ಯೆಯಿಂದ ಭಾವಿಸಿಕೊಂಡು ಏನಪ್ಪ ಅಂದರೆ ಊಹೆ ಮಾಡುವ ಮುಖಾಂತರ ಪ್ರಾರಂಭವನ್ನು ಮಾಡ್ತೀವಿ. ಪರಿಹಾರ ತ್ರೀ ಪ್ಲಸ್ √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಇದು ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಇದನ್ನು ನಾವು ಈ ರೂಪದಲ್ಲಿ ಬರೀಬೋದಾ, 3 + √5 ಈ ರೂಪದಲ್ಲಿ ಬರಿತೀವಿ. ಅಂದರೆ P/Q ರೂಪದಲ್ಲಿ ಯಾವ ಸಂಖ್ಯೆಯನ್ನು ನಾವು P/Q ರೂಪದಲ್ಲಿ ವ್ಯಕ್ತಪಡಿಸುತ್ತೇವೋ ಅಂತಹ ಸಂಖ್ಯೆಯನ್ನು ನಾವು ಭಾಗಲಬ್ಧ ಸಂಖ್ಯೆ ಎಂದು ಕರೀತೇವೆ. ಇಲ್ಲಿ P ಮತ್ತು Qಗಳು ಏನಪ್ಪ ಅಂತಂದರೆ ಪೂರ್ಣಾಂಕಗಳಾಗಿವೆ ಅಂತ ಹೇಳ್ತೀವಿ ನಾವು. ಪೂರ್ಣಾಂಕಗಳು P, Q belongs to Z ಮತ್ತು Q 0ಗೆ ಸಮನಾಗಿರಬಾರ್ದು. Q is not equal to 0 ಅಂತ ಹೇಳಿ ನಾವು ಇಲ್ಲಿ ಬರಿತೀವಿ. ಇವಾಗ ಏನು ಮಾಡ್ತೀವಿ ನಾವು, ಈ √5 ಇಲ್ಲೇ ಇಡ್ತೀವಿ ಆ್ಯಸ್ ಇಟ್ ಈಸ್. ಇದು P/Q ಅನ್ನು ಬರೆದು ಈ +3 ಇದನ್ನು ಬಲಭಾಗದಲ್ಲಿ ಏನಪ್ಪ ಅಂದರೆ ಟ್ರಾನ್ಸ್ಪೋಸ್ ಮಾಡಿದರೆ ಏನಾಗುತ್ತೆ, ಇದು -3 ಆಗುತ್ತೆ. ಅದಾದ ನಂತರ Q LCM ತೊಗೊಂಡು ನಾವು ಓರೆ ಗುಣಾಕಾರ ಮಾಡ್ತೀವಿ. √5 P/Q Q × 3 -3Q -3Q. ಇದು ಏನಪ್ಪ ಅಂತಂದರೆ ಹಂತಗಳಾದಮೇಲೆ ಮುಂದಿನ ಭಾಗವನ್ನು ನಾನು ಈ ಸೈಡ್ನಲ್ಲಿ ನಾನು ಮಾಡ್ತಾಯಿದ್ದೀನಿ. ತಾವು ಇದರ ಕೆಳಗಡೆ ಬರ್ಕೋಬೇಕು. ಇಲ್ಲಿ P ಮತ್ತು Qಗಳು ಏನಪ್ಪ ಅಂತಂದರೆ ಪೂರ್ಣಾಂಕಗಳು ಅಂತ ಹೇಳ್ತೀವಿ ನಾವು. ಇಲ್ಲಿ ಏನಂದರೆ P ಮತ್ತು Qಗಳು, ಇಲ್ಲಿ P ಮತ್ತು Q ಪೂರ್ಣಾಂಕಗಳಾಗಿರುವುದರಿಂದ ಈ P ಮತ್ತು Q ಪೂರ್ಣಾಂಕಗಳಾಗ್ಯಾವೆ. ಅದರಿಂದ ಏನಾಗ್ತಪ್ಪ, ಇದು P - 3Q/Q P-3Q/Q ಒಂದು ಭಾಗಲಬ್ಧ ಸಂಖ್ಯೆ. ಇದು ಏನಾಗುತ್ತಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆ ಆಗ್ತದೆ. ಯಾಕಂದರೆ P ಮತ್ತು Q ಪೂರ್ಣಾಂಕ ಅದಾವೆ. ಇಲ್ಲಿ ಪೂರ್ಣಾಂಕಗಳು ಏನಪ್ಪ ಅಂದರೆ P/Q ರೂಪದಲ್ಲಿ ಅದಾವೆ. ಇಲ್ಲಿ ಇವು ಏನಾಗ್ತವೆ, ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ ಆಗ್ತದೆ ಹೇಳೋ ಇಲ್ಲಿ ಬರಿತೀವಿ. ಒಂದೇ ನಿಮಿಷ, ಐ ವಾಂಟ್ ಟು ಕ್ರಿಯೇಟ್ ದ ಸ್ಪೇಸ್. ಜೊತೆ Qನು ಆಯ್ಕೆ ಆಗ್ತಾಯಿದೆ. ಒಂದೇ ನಿಮಿಷ ಕೊಡಿ.
ನೆಕ್ಸ್ಟ್ ನೋಡಿ, ಇವಾಗ ಇದನ್ನು ನಾನು ಇರೇಜ್ ಮಾಡ್ತೀನಿ. ಇದು ಆಗ್ತಾಯಿಲ್ಲ. ಪೂರ್ಣಾಂಕ ಇದು ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಇದಾದ ನಂತರ ಇದರ ಕೆಳಗಡೆ ನಾನು ಇಲ್ಲಿ ಬರಿತೀನಿ ಮುಂದಿನ ಭಾಗ. ಎಸ್, ಅದು ಸ್ಪೇಸ್ ಕ್ರಿಯೇಟ್ ಆಗ್ತಾ ಇಲ್ಲ. ಇಷ್ಟ ಆದಮೇಲೆ ಇದರ ಮುಂದೆ ನೋಡಿ, ಇವು ಎರಡೂ ಪೂರ್ಣಾಂಕಗಳಾದಾಗ ಪಿ ಮತ್ತು ಕ್ಯೂ ಪೂರ್ಣಾಂಕ ಆದಾಗ ಏನಾಗುತ್ತಪ್ಪ ಅಂದ್ರೆ ಅದು ಪಿ ಮೈನಸ್ 3q ಏನಾಗುತ್ತೆ, ಇಲ್ಲಿ ತಗೋತೀವಿ ನಾವು. ಪಿ ಮೈನಸ್ 3q/5 ಒಂದು ಭಾಗಲಬ್ಧ ಸಂಖ್ಯೆ, ಒಂದು ಭಾಗಲಬ್ಧ ಸಂಖ್ಯೆ. ಹೌದಾ? ಇದು ಪಿ ಮತ್ತು p/3q - 5 ಭಾಗಲಬ್ಧ ಸಂಖ್ಯೆ ಆದರೆ, ಆದ್ದರಿಂದ ನಾವು ಏನಂತಿದ್ದಪ್ಪ ಅಂದರೆ ಎಡಗಡೆ ಏನಿದೆ ಇದೆ √5 ಇದೆ. ಇದು √5ಗೆ ಸಮನಾಗಿದೆ. ಆದ್ದರಿಂದ √5 ಏನಾಗ್ತಪ್ಪ ಅಂದರೆ ಒಂದು ಭಾಗಲಬ್ಧ ಸಂಖ್ಯೆ. ಒಂದು ಭಾಗಲಬ್ಧ ಸಂಖ್ಯೆ. ಒಂದು ಭಾಗಲಬ್ಧ ಸಂಖ್ಯೆ ಆದರೆ ನಿಮಗೆ ಗೊತ್ತಿದೆ, ರೂಟ್ನಲ್ಲಿ ಬರುವಂಥ ಮೇಲಪ್ಪ ಅಂದರೆ ವ್ಯಾಲ್ಯೂ ಏನಿರ್ತಾವೆ ಅಭಾಗಲಬ್ಧ ಸಂಖ್ಯೆ. √5 ಆದರೆ ಒಂದು √5 ಒಂದು ಅಭಾಗಲಬ್ಧ ಸಂಖ್ಯೆ. √5 ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ಇದು ವೈರುಧ್ಯಕ್ಕೆ, ಇದು ಏನು ಮಾಡ್ತಪ್ಪ ಅಂದರೆ ವೈರುಧ್ಯಕ್ಕೆ, ಇದು ವೈರುಧ್ಯಕ್ಕೆ ಎಡೆ ಮಾಡಿ ಕೊಡುತ್ತದೆ. ಎಡೆ ಮಾಡಿ ಕೊಡುತ್ತದೆ. ನಮ್ಮ ಊಹೆ ತಪ್ಪು. ನಾವೇನು ಊಹೆ ಮಾಡಿದ್ದೀವಲ್ಲ ಭಾಗಲಬ್ಧ ಸಂಖ್ಯೆ ಅಂತೇಳಿ, ಅದು ತಪ್ಪಾಗಿದೆ. ನಮ್ಮ ಊಹೆ ತಪ್ಪು. ಕೊನೆಯದಾಗಿ ನಾವೇನು ಮಾಡ್ತೀವಪ್ಪ ಅಂದರೆ, ಆದ್ದರಿಂದ 3 + √5 ಒಂದು ಅಭಾಗಲಬ್ಧ ಸಂಖ್ಯೆ. ಒಂದು ಅಭಾಗಲಬ್ಧ ಸಂಖ್ಯೆ. ಈ ರೀತಿಯಾಗಿ ನಾವು ಇದರ ಉತ್ತರವನ್ನು ಬರೆಯಬೇಕು. ಇದಕ್ಕೆ ಏನಪ್ಪ ಅಂದರೆ 2 ಅಂಕಗಳು ಕಂಪಲ್ಸರಿ. ಒಂದು ಫಿಕ್ಸ್ ಕ್ವಶನ್. ದಿಸ್ ಈಸ್ ವಾಟ್ ಫಿಕ್ಸ್ ಫಾರ್ 2 ಮಾರ್ಕ್ಸ್. ಫಿಕ್ಸ್ ಈ ಪ್ರಕಾರ ಫಿಕ್ಸ್ 2 ಮಾರ್ಕ್ಸ್. ಇನ್ನು ಯಾರು ಹಿಂದಿನ ವಿಡಿಯೋ ನೋಡಿಲ್ಲ, ಈ ಪಾಠದ ಪ್ರಾರಂಭದಲ್ಲಿ ನಾನು ಇದರ ಮೇಲೆ ಇರುವಂಥ ಏನಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆ ತಿಳಿ ಸಾಧಿಸುವಂಥ ಎಲ್ಲ ಇಂಪಾರ್ಟೆಂಟ್ ಅಂದರೆ ಮುಖ್ಯವಾದಂಥ ಸಮಸ್ಯೆಯನ್ನು ಬಿಡಿಸಿದ್ದೀನಿ. ಆ ವಿಡಿಯೋನು ಸ್ವಲ್ಪ ನೋಡಿಕೊಳ್ಳಿ. ಎಸ್, ನೆಕ್ಸ್ಟ್ ಇವಾಗ ಏನು ಬರುತ್ತೆ ಅಂದರೆ ಪ್ರಶ್ನೆ ನಂಬರ್ 18. ಇಲ್ಲಿ ಏನಿದೆ ಕ್ವಶನ್ ಪೇಪರ್ 1ನಲ್ಲಿ ನಿಮ್ಮದು ಸಂಯುಕ್ತ ಸಂಖ್ಯೆ ಎಂದರೇನು? 23 ಮತ್ತು 24 ಇವುಗಳಲ್ಲಿ ಯಾವ ಸಂಯುಕ್ತ ಸಂಖ್ಯೆಯಾಗಿದೆ? ಇದೂ ಕೂಡ 2 ಅಂಕೆ ಪ್ರಶ್ನೆ. ಇಲ್ಲಿ ಮೊದಲು ನಾವು ಬರೆಯುವ ರೀತಿ ನೋಡಿದ್ರೆ, ಸಂಯುಕ್ತ ಸಂಖ್ಯೆ ಅಂತೇಳಿ ಹೆಡ್ಡಿಂಗ್ ಬರೆಯೋದನ್ನು ಶೀರ್ಷಿಕೆಯನ್ನು ಬರೆದು 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯಗಳ ಗುಣಲಬ್ಧವಾಗಿ 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಯನ್ನು ನಾವು 2 ಮತ್ತು 2ಕ್ಕಿಂತ ಹೆಚ್ಚು ಏನಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದಾದ ಒಂದು ಸಂಖ್ಯೆಯನ್ನು ನಾವು ಏನು ಹೇಳ್ತೀವಿ ಅಂದರೆ ಸಂಯುಕ್ತ ಸಂಖ್ಯೆ ಎಂದು ಕರೆಯುತ್ತೇವೆ ಅಥವಾ ಎನ್ನುವರು ಅಂತ ಹೇಳ್ತೀವಿ. ಇಲ್ಲಿ ಮತ್ತು ಮುಂದೆ ಪ್ರಶ್ನೆ ಕಂಟಿನ್ಯೂ ಇದೆ. 23 ಮತ್ತು 24ರಲ್ಲಿ ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು? ಇಲ್ಲಿ ನಾವು ಇಲ್ಲಿ ನೋಡ್ಬೋದು 23ರ ಅವಿಭಾಜ್ಯ ಅಪವರ್ತನಗಳು ಎರಡೇ ಬರ್ತಾವೆ, 1 ಮತ್ತು 23. ಇದು ಏನಪ್ಪ ಅಂದರೆ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ ನಾವಿಲ್ಲಿ. ಈ 24 ಏನಪ್ಪ ಅಂದರೆ ಸಂಯುಕ್ತ ಸಂಖ್ಯೆ ಆಗ್ತದೆ. ಯಾಕೆ ಆಗ್ತದಪ್ಪ ಅಂದರೆ ಇದರ ಅಪವರ್ತನಗಳು 1, 2, 3 ಇದು ಏನು ಸಂಯುಕ್ತ ಸಂಖ್ಯೆ ಆಗ್ತದೆ. 3, ಆಮೇಲೆ 4, ಆಮೇಲೆ 6, 12 ಮತ್ತೇನಪ್ಪ ಅಂದರೆ 12 ಆದಮೇಲೆ 24. 2ಕ್ಕಿಂತ ಹೆಚ್ಚು ಏನಪ್ಪ ಅಂದರೆ ಅಪವರ್ತನವೂ ಐತಿ. ಅಂದರೆ ಏನಂತ ಹೇಳ್ತೀವಿ ನಾವು ಇಲ್ಲಿ, ಎರಡನೇ ಮೀನಿಂಗ್ ಡೆಫಿನಿಷನ್ ಏನಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆಗಳನ್ನು ಹೊರತುಪಡಿಸಿ ಅಂತ ಹೇಳ್ತೀವಲ್ಲ,
ಇದು ಬರುತ್ತೆ. ಮತ್ತು ನೀವು ಇನ್ನೊಂದು ರೀತಿಯಲ್ಲಿ ನೀವು ನೋಡಬೇಕಾದ್ರೆ ಇದನ್ನು ನಾವು ವ್ಯಕ್ತಪಡಿಸಲಿಕ್ಕೆ ಇದನ್ನು ಕೂಡ ನಾವು ವ್ಯಕ್ತಪಡಿಸ್ಬೋದು. ಯಾವುದು 24. ಈ 24 ನಾವು ಏನು ಮಾಡ್ತೀವಿ, 2ರಿಂದ ಭಾಗಾಕಾರ ಮಾಡ್ತೀವಿ. 2 12 2 6 2 3 3 1. ಈ 24 ನಾನು ಏನು ಮಾಡ್ತೀನಪ್ಪ ಅಂದರೆ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸ್ತಾ ಇದ್ದೀನಿ. 2 × 2 × 2 × 3. ಹಾಗಾದರೆ ಏನಪ್ಪ ಅಂದರೆ 24 ಏನಾಗುತ್ತೆ, ಒಂದು ಸಂಯುಕ್ತ ಸಂಖ್ಯೆ ಆಗ್ತದೆ. ಈ 23 ಏನಾಗ್ತಪ್ಪ ಅಂದರೆ ಪ್ರೈಮ್ನ ಅಂದರೆ ಅವಿಭಾಜ್ಯ ಸಂಖ್ಯೆ ಆಗ್ತದೆ ಅಂತ ಹೇಳಿ ಹೇಳ್ಬೋದು. ಈ ರೀತಿಯಾಗಿ ನಾವು ಇದನ್ನು ಪರಿಹಾರವನ್ನು ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಪ್ರಶ್ನೆ ಇದಕ್ಕೆ ಅಥವಾ ಅಂತ ಹೇಳಿ ಕೊಟ್ಟಿದ್ದಾರೆ. ಇದರ ಜೊತೆ ಇನ್ನೊಂದು ಪ್ರಶ್ನೆ ಇದೆ, ಅಥವಾ ನೋಡಿ ಇಲ್ಲಿ ಅಥವಾ ಇಲ್ಲಿ ಚಾಯ್ಸ್ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 18ನಲ್ಲಿ ಚಾಯ್ಸ್ ಈಸ್ ಗಿವನ್. ಇಲ್ಲಿ ಅಂಕಗಣಿತದ ಮೂಲ ಪ್ರಮೇಯವನ್ನು ಅಂದರೆ ಪ್ರಶ್ನೆ ನಂಬರ್ 18ರ ಅಥವಾ ಕ್ವಶನ್ ಇದು. ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂದರೆ ಸ್ಟೇಟ್ಮೆಂಟನ್ನು ಬರೀಬೇಕು. 7 ಮತ್ತು 3 ಮಾತ್ರ ಅವಿಭಾಜ್ಯ ಅಪವರ್ತನಗಳನ್ನಾಗಿ ಹೊಂದಿರುವ ಸಂಯುಕ್ತ ಸಂಖ್ಯೆ ಬರೆಯಿರಿ. ಇವಾಗ ನಾವು ಇಲ್ಲಿ ನೋಡಬಹುದು, ಮೊದಲನೇದಾಗಿ ನಾವು ಏನು ಬರಿತೀವಪ್ಪ ಅಂದರೆ ಇಲ್ಲಿ ಅಂಕಗಣಿತ ಮೂಲ ಪ್ರಮೇಯ ಅಂಥೇಳಿ ಬರೆದು ಶೀರ್ಷಿಕೆಯನ್ನು ಬರೆಯಬೇಕು. ಬರೆದು ಅದರ ಹೇಳಿಕೆಯನ್ನು ಬರೆಯಬೇಕು. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು ಅಂತ ಹೇಳ್ತೀವಿ. ಮತ್ತು ಈ ಅಪವರ್ತಿಸಿಕೆಯು ಅವಿಭಾಜ್ಯ ಅಪವರ್ತನಗಳ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಇದು ಏನಾಗಿರ್ತದೆ, ಅನನ್ಯವಾಗಿರುತ್ತೆ ಅಂತ ಹೇಳಿ ಹೇಳ್ತೀವಿ. ಇದೇನಪ್ಪ ಅಂದರೆ ಅಂಕಗಣಿತದ ಮೂಲ ಪ್ರಮೇಯದ ಹೇಳಿಕೆ. ಇಲ್ಲಿ ಪ್ರಶ್ನೆಯಿಂದ ಕಂಡಿದ್ದು 7 ಮತ್ತು 3 ಮಾತ್ರ ಅವಿಭಾಜ್ಯ ಅಪವರ್ತನಗಳಾಗಿ ಹೊಂದಿರುವ ಸಂಯುಕ್ತ ಸಂಖ್ಯೆ ಅಂದರೆ ಇದನ್ನು ನಾವು ಏನು ಮಾಡ್ತೀವಿ, 7 × 3 ಮಾಡಿಬಿಡ್ರಿ 21. ಇದು 21 ಏನಪ್ಪ ಅಂದರೆ ಒಂದು ಸಂಯುಕ್ತ ಸಂಖ್ಯೆ. ಇದು ಏನಪ್ಪ ಅಂದರೆ ಸಂಯುಕ್ತ ಸಂಖ್ಯೆ. ಇದು 27 ಏನಾಗ್ತದೆ, ಸಂಯುಕ್ತ ಸಂಖ್ಯೆ 21 ಇದು ಏನಪ್ಪ ಅಂದರೆ 7ರಿಂದನೂ ಭಾಗತ್ತೆ ಮತ್ತು 3 7 ಮತ್ತು 3 ಮಾತ್ರ ಅವಿಭಾಜ್ಯ ಅಪವರ್ತನ ಅಂದರೆ ಇದು 21 ಏನು ಸಂಖ್ಯೆ ಇಲ್ಲ, ಇದು 3ರಿಂದ ಭಾಗ ಆಗುತ್ತೆ ಮತ್ತೇನಪ್ಪ ಅಂದರೆ 7ರಿಂದ ಭಾಗ ಆಗುತ್ತೆ. ಹೌದಾ? ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಇದರ ಉತ್ತರವನ್ನು ಬರಿತೀವಿ. ಈಗ ನೆಕ್ಸ್ಟ್ ಪ್ರಶ್ನೆ 19. ಈ 19ನೇ ಪ್ರಶ್ನೆ ಏನಿದೆ ನೋಡಿ, ಇಲ್ಲಿ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ 5, 9, 13 ಈ ಸಮಾಂತರ ಶ್ರೇಣಿಯ 21ನೇ ಪದವನ್ನು ಸೂತ್ರವನ್ನು ಉಪಯೋಗಿಸಿ ನೋಡ್ರಿ, ಅವ್ರು ಏನು ಕೊಟ್ಟಿದ್ದಾರೆ ಗಮನಿಸಲಿ, ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂದಿದ್ದಾರೆ. ಪ್ರಿಯ ವಿದ್ಯಾರ್ಥಿಗಳು, ನಾವು ಸೂತ್ರ ನಮಗೆ ಆಲ್ರೆಡಿ ಗೊತ್ತಿರಬೇಕು. ಫಸ್ಟು ಇಲ್ಲಿ ನಾವು ಕೊಟ್ಟಿರುವಂಥ ಶ್ರೇಣಿಯನ್ನು ಮೊದಲು ಬರೆದುಕೊಳ್ಳೋಣ. ಇಲ್ಲಿ 5, 9, 13 ತಮಗೆ ಈಗಾಗಲೇ ತಮಗೆ ಇದರ ಬಗ್ಗೆ ಜ್ಞಾನವಿದೆ. ಇದನ್ನು ನಾವು ಏನು ಹೇಳ್ತೀವಪ್ಪ ಅಂದರೆ ಮೊದಲನೇ ಪದ ಅಂತ ಹೇಳ್ತೀವಿ. ಏನು ಹೇಳ್ತೀವಿ, ಮೊದಲನೇ ಪದ ಎದಿಂದ ಸೂಚಿಸ್ತೀವಿ. ಇದು ಏನಪ್ಪ ಅಂದರೆ ಈಗ ಸಾಮಾನ್ಯ ವ್ಯತ್ಯಾಸ ಕರಿತೀವಿ, A2 - A1 ಆರ್ ಎ ಅಂದ್ರೂ 5, A1 ಅಂದ್ರೂ 5. ಇಲ್ಲಿ A2 ಅಂದರೆ ಏನಾಗುತ್ತೆ 9. ದಿಸ್ ಈಸ್ A2. ನಾವು D = A2 ಅಂದರೆ ಏನಪ್ಪ ಅಂದರೆ 9 - 5 ದೆನ್ D = what 4. D ಯ ಬೆಲೆ 4, A ಯ ಬೆಲೆ 5. ಇಲ್ಲಿ ನಾವು ಎಷ್ಟನೇ ಪದ ಕಂಡುಹಿಡಬೇಕು, 21ನೇ ಪದ. N = 21 ಅಂದರೆ ಪದಗಳ ಸಂಖ್ಯೆ ಎಷ್ಟಾಗುತ್ತೆ 21. ನಾವು A21 ಕಂಡುಹಿಡಬೇಕು. ಈಗ ನಾವು ಸೂತ್ರದ ಸಹಾಯದಿಂದ ತಿಳಿದರೆ ಇಲ್ಲಿ ಇದಕ್ಕೆ ಸೂತ್ರ ಏನಪ್ಪ ಅಂದರೆ ಸಮಾಂತರ ಶ್ರೇಣಿ ಎನ್ನನೇ ಪದ ಕಂಡುಹಿಡಿಯುವ ಸೂತ್ರವನ್ನು ಬರೀಬೇಕು. ಇಲ್ಲಿ ಸೂತ್ರ ಏನಿದೆ, AN = A + n - 1 × D. ಇಲ್ಲಿ n ಅಂದರೆ 21, A ಅಂದರೆ 5 ಪ್ಲಸ್ n ಅಂದರೆ 21 - 1, D ಅಂದರೆ ಎಷ್ಟಪ್ಪ ಅಂದರೆ 4. ಇದು 5 ಹಾಗೆ ಇರುತ್ತೆ. ಪ್ಲಸ್ 21 - 1 ಅಂದರೆ ಏನಪ್ಪ ಅಂದರೆ 20 ಆಗುತ್ತೆ, ಅಂದರೆ 20 ಆಗುತ್ತೆ 2. ನೆಕ್ಸ್ಟ್ 5 + 4 × 0 ಏನಾಗುತ್ತೆ 0, 4 2 8 ಅಂದರೆ ಏನಾಗುತ್ತೆ ಇದು 85. 21ನೇ ಪದ ಏನಾಗುತ್ತೆಪ್ಪ ಅಂದರೆ ಸಮಾಂತರ ಶ್ರೇಣಿಯ 21ನೇ ಪದ ಏನಾಗುತ್ತೆ 85 ಆಗುತ್ತೆ. ಈ ರೀತಿಯಾಗಿ ನಾವು ಇದನ್ನು ಬಿಡಿಸಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕ್ವಶನ್ ನಂಬರ್ 20. ವರ್ಜಿಸುವ ವಿಧಾನದಿಂದ ಈ ಕೆಳಗಿನ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಬಿಡಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಮಾಡ್ತೀಪ್ಪ ಅಂದ್ರೆ ಮೊದಲನೇದಾಗಿ ಪರಿಹಾರ ತಿಳಿ ಬರೆದುಕೊಳ್ಳ್ರಿ. ಇದನ್ನು
ಪರಿಹಾರ ಅಂದರೆ ಸೊಲ್ಯೂಷನ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ. ಪರಿಹಾರವನ್ನು ಈಗ ಯಾವ ರೀತಿಯಾಗಿ ನಾವು ಪರಿಹಾರವನ್ನು ಮಾಡಬೇಕು, ಇದನ್ನು ಡೈರೆಕ್ಟ್ ನಾವು ಏನು ಮಾಡ್ತೀವಪ್ಪ ಅಂದರೆ ಇದು ಸಮೀಕರಣ 1, ಇದು ಸಮೀಕರಣ 2. ಇದಾದಮೇಲೆ ಈ ಎರಡನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ಸಮೀಕರಣ 1 ಮತ್ತು 2 ಮೈನಸ್ ಮಾಡಿಬಿಡ್ತೀವಿ ಇಲ್ಲಿ. ಯಾಕಂದರೆ ಎರಡು ವೇರಿಯೇಬಲ್ ನೋಡ್ರಿ, ಎರಡು ಚರಾಕ್ಷರಗಳು ಸೇಮ್ ಅದಾವೆ ಇಲ್ಲಿ, y ಆ್ಯಂಡ್ y. ಇಲ್ಲಿ ನಾವು ಏನು ಮಾಡ್ತೀವಿ, ಇದು ಮೈನಸ್, ಇದೂ ಮೈನಸ್ ಆಗುತ್ತೆ, ಇದೂ ಮೈನಸ್ ಆಗುತ್ತೆ. ಇನ್ನೊಮ್ಮೆ ನೋಡಿ, ಇಲ್ಲಿ ಮೊದಲು ಏನಪ್ಪ ಅಂದರೆ ಎರಡು ವೇರಿಯೇಬಲ್ ಸೇಮ್ ಅದಾವೆ, ನಾವು ಡೈರೆಕ್ಟ್ಲಿ ಏನು ಮಾಡ್ತೀವಿ, ಇದನ್ನು ನಾವು ಎಲಿಮಿನೇಷನ್ ಅಂದರೆ ಮೈನಸ್ ಮಾಡ್ತೀವಿ. ಮೈನಸ್ ಇದು ಪ್ಲಸ್, ಇದು ಏನಾಗುತ್ತೆ ಮೈನಸ್, ಇದು ಮೈನಸ್, ಇದು ಪ್ಲಸ್ y ಮೈನಸ್ y ಏನಾಗುತ್ತೆ ಕ್ಯಾನ್ಸಲ್, ಇದು ಪ್ಲಸ್ y, ಇದು ಏನಾಗುತ್ತೆ ಮೈನಸ್ y ಕ್ಯಾನ್ಸಲ್. ಇದು ಎಕ್ಸ್ ಮೈನಸ್ 2x ಅಂದರೆ ಮೈನಸ್ ಎಕ್ಸ್ ಆಗುತ್ತೆ. 4 ಮೈನಸ್ 6 ಅಂದರೆ ಏನಾಗುತ್ತೆ ಮೈನಸ್ 6. ದೆನ್ ಎಕ್ಸ್ ಈಸ್ ಈಕ್ವಲ್ ಟು ವಾಟ್ 6. ಈ ಎಕ್ಸನ ಬೆಲೆಯನ್ನು ನಾವು ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ನಾನು ಈ ಕಡೆ ಬರ್ತೀನಿ ಮುಂದಿನ ಪಾರ್ಟ್, ಎಕ್ಸನ ಬೆಲೆಯನ್ನು ಎಕ್ಸನ ಬೆಲೆಯನ್ನು ಎಕ್ಸನ ಬೆಲೆಯನ್ನು ಸಮೀಕರಣ 1ರಲ್ಲೇ ಆದೇಶಿಸಿರಿ ಅಥವಾ 2ರಲ್ಲೇ ಆದೇಶ, ಆನ್ಸರ್ ಅದೇ ಬರುತ್ತೆ ಸೇಮ್. ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಈಗ 1ರಲ್ಲಿ ಆದೇಶಿಸಿದಾಗ ಈ ಸಮೀಕರಣ 1 ಏನಾಗ್ತಪ್ಪ ಅಂದ್ರೆ ನಮ್ಮದು ಸಮೀಕರಣ 1 ಅಂತ ತಗೋತೀವಿ ನಾವು, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 4. ಈಗ ಎಕ್ಸದ ಸ್ಥಾನದಲ್ಲಿ ನಾವು ಎಕ್ಸದ ಬೆಲೆ ಏನಪ್ಪ ಅಂದರೆ 6, ಇದನ್ನು ಬಳಸ್ತೀವಿ ನಾವು ಇಲ್ಲಿ ಆದೇಶಿಸ್ತೀವಿ. 6 ಪ್ಲಸ್ ವೈ ಈಸ್ ಈಕ್ವಲ್ ಟು 4. ದೆನ್ y ಈಸ್ ಈಕ್ವಲ್ ಟು, ಸಾರಿ ಇದು 2 ಬರುತ್ತೆ, ಇದು 2 ಬರುತ್ತೆ, ಇಲ್ಲಿ ನಾವು ತಪ್ಪಿದ್ದೀವಿ. 4 ಮೈನಸ್ 6 ಅಂದರೆ ಮೈನಸ್ 2 ಆಗುತ್ತೆ. ಇದು ಎರಡೂ ಸೈಡ್ ಏನಾಗತ್ತಪ್ಪ ಅಂದರೆ ಮೈನಸ್, ಇಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೊರಿ. ಇದು ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು, ಇದು ಮೈನಸ್ 2, ಎರಡೂ ಕಡೆ ಮೈನಸ್ ಐತಿ, ಆದ್ದರಿಂದ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಎಕ್ಸ್ ಈಸ್ ಈಕ್ವಲ್ ಟು 2 ಆಗುತ್ತೆ. ಇಲ್ಲಿ ಎಕ್ಸದ ಬೆಲೆ ಆಗುತ್ತೆ 2 ಪ್ಲಸ್ ವೈ ಈಸ್ ಈಕ್ವಲ್ ಟು 4. ಇಲ್ಲಿ ಎಕ್ಸನ ಬೆಲೆ ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಎಕ್ಸ್ ಏನಾಗುತ್ತೆ 2 ಪ್ಲಸ್ ವೈ ಈಸ್ ಈಕ್ವಲ್ ಟು 4. ದೆನ್ ವೈ ಈಸ್ ಈಕ್ವಲ್ ಟು 4 ಮೈನಸ್ 2, ವೈ ಈಸ್ ಈಕ್ವಲ್ ಟು 2. ಆದ್ದರಿಂದ ಕೊನೆಯದಲ್ಲಿ ನಾವು ಬರೀಬೇಕು ಎಕ್ಸನ ಬೆಲೆ ಎಕ್ಸ್ ಈಸ್ ಈಕ್ವಲ್ ಟು 2 ಆ್ಯಂಡ್ ವೈ ಈಸ್ ಈಕ್ವಲ್ ಟು 2. ಈ ರೀತಿಯಾಗಿ ಏನಪ್ಪ ಅಂದರೆ ಸಮಸ್ಯೆಯನ್ನು ಬಿಡಿಸಬೇಕು. ಈ ಪ್ರಶ್ನೆ ಸಂಖ್ಯೆ 21, ಈ ಪ್ರಶ್ನೆ ಸಂಖ್ಯೆ 21ರಲ್ಲಿ ನೋಡ್ರಲ್ಲಿ ಏನು ಕೊಟ್ಟಿದ್ದಾನೆ, ಮೊದಲು ಕ್ವಶನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನಪ್ಪ ಅಂದರೆ ಸ್ವಲ್ಪ ವರ್ಗ ಸಮೀಕರಣ ಕೊಟ್ಟಾನ, ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ 9 ಈಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣವು 2 ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ, ನೋಡಿ ಇಲ್ಲಿ ಸಮವಾದ ವಾಸ್ತವ, 2 ಸಮವಾದ ಅಂದರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ಅಂತ ಹೇಳ್ತೀವಿ ನಾವು, ಹೊಂದಿದರೆ ಈ ಸಮೀಕರಣವನ್ನು ಕಂಡುಹಿಡಿಯ ಅಂದರೆ ಬಿ ಈಸ್ ಲೆಸ್ ದ್ಯಾನ್ 1 ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ. ಇವಾಗ ನಾವು ಇಲ್ಲಿ ನೋಡ್ಬೋದು, ನಾವು ನೋಡ್ರಲ್ಲಿ ಫಸ್ಟ್ ನಾವು ಏನು ಮಾಡ್ತೀವಿ, ಇಲ್ಲಿ ಇದನ್ನು ಪರಿಹಾರವನ್ನು ಬರೆದು ನಾವು ಕೊಟ್ಟಿರುವಂಥ ಸಮೀಕರಣವನ್ನು ಮೊದಲು ಬರ್ಕೊಳ್ಳೋಣ. ಪರಿಹಾರ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ 9 ಈಸ್ ಈಕ್ವಲ್ ಟು 0. ಈಗ ನಾನು ಏನು ಮಾಡ್ತೀನಿ, ಕೆಳಗಡೆ ಇದರ ಆದರ್ಶ ರೂಪವನ್ನು ಬರೆದು ಬಿಡ್ತೀನಿ ನಾನು, ಯಾಕಂದರೆ ಎ ಬಿ ಯ ಬೆಲೆಯನ್ನು ಬರಲಿಕ್ಕೆ ನಮಗೆ ಸರಳ ಆಗ್ತದೆ. ಇಲ್ಲಿ ಏನೂ ಇಲ್ಲ ಅಂದರೆ ಎಕ್ಸ್ ಸ್ಕ್ವೇರ್ನ ಸಹಗುಣಕ 1, ಆದ್ದರಿಂದ ಏನಪ್ಪ ಅಂದರೆ ಇದು ಎ ಈಸ್ ಈಕ್ವಲ್ ಟು ಏನಾಗುತ್ತೆ 1. ಇಲ್ಲಿ ಬಿ ಎಸ್ ಎಕ್ಸದ ಸಹಗುಣಕ ಬಿ ಐತಿ, ಇಲ್ಲಿನೂ ಬಿ ಐತಿ, ಬಿ ಈಸ್ ಈಕ್ವಲ್ ಟು ಬಿ ಅಂತ ತಿಳ್ಕೊರಿ. ಇಲ್ಲಿ ಸಿ ಈಸ್ ಈಕ್ವಲ್ ಟು ಕೊನೆಯದಲ್ಲಿ ಸ್ಥಿರಾಂಕ ಎಕ್ಸ್, ಸಿ ಈಸ್ ಈಕ್ವಲ್ ಟು 9 ಅಂದರೆ ಕಾನ್ಸ್ಟಂಟ್, ಸಿ ಈಸ್ ಈಕ್ವಲ್ ಟು 9. ಇವಾಗ ನಾವು ಏನು ಮಾಡ್ತೀವಿ, ಸಮೀಕರಣ 2 ಸಮನಾದ ವಾಸ್ತವ ಮೂಲವನ್ನು ಹೊಂದಿದೆ. ಸಮೀಕರಣವು ಕೊಟ್ಟಿರುವಂಥ ಸಮೀಕರಣ 2 ಸಮಾನ, 2 ಸಮನಾದ, 2 ಸಮನಾದ ವಾಸ್ತವ
ಮೂಲ ಹೊಂದಿದ್ದರೆ ಅವಾಗ ಏನಾಗ್ತಪ್ಪ ಅಂದರೆ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ ಟು 0. ಶೋಧಕವು ಏನಾಗುತ್ತಪ್ಪ ಅಂದರೆ ವರ್ಗ ಸಮೀಕರಣ ಶೋಧಕ 0ಗೆ ಸಮನಾಗಿರುತ್ತೆ. ಯಾಕಂದರೆ ಇದು ಈ ಸಮೀಕರಣ ಕೊಟ್ಟಿರುವಂಥ ಸಮೀಕರಣ ಎರಡು ಸಮನಾದ ವಾಸ್ತವ ಮೂಲವನ್ನು ಹೊಂದಿದ್ದರೆ ಅದರ ಏನಾಗುತ್ತಪ್ಪ ಅಂದರೆ ಶೋಧಕ ಅಂದರೆ ಡೆಲ್ಟಾ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ ಟು 0 ಮಾಡ್ತೀವಿ. ಅಥವಾ ಏನು ಮಾಡಿದರೆ ಬಿ ಸ್ಕ್ವೇರ್ ಮೈನಸ್ 4ac ಅಂದ್ರೂ ಇದನ್ನು ಶೋಧಕನೇ ಇದೆ, ಇದು 0ಗೆ ಸಮನಾಗಿರುತ್ತೆ. ಇವಾಗ ಹಾಗಾದರೆ ಬಿ ಸ್ಕ್ವೇರ್ ಅಂದರೆ ಇಲ್ಲಿ ಬಿ ಎ ಬೆಲೆ ಏನೈತಿಪ್ಪ, ಬಿನೇ ಐತಿ ಅಂದರೆ ಏನಾಗುತ್ತೆ, ಇದು ಬಿ ಸ್ಕ್ವೇರ್ ಆಗುತ್ತೆ ಆ್ಯಸ್ ಇಟ್ ಈಸ್ ಮೈನಸ್ 4. ಎ ಅಂದರೆ ಎಷ್ಟು 1, ಸಿ ಅಂದರೆ ಎಷ್ಟು 9 ಈಸ್ ಈಕ್ವಲ್ ಟು 0. ಈಗ ಬಿ ಸ್ಕ್ವೇರ್ 4 36 ಈಸ್ ಈಕ್ವಲ್ ಟು 0. ದೆನ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ವಾಟ್ 36. ಬಿ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 6 ಅಂದರೆ ಆ 36ರ ವರ್ಗಮೂಲ ಏನಾಗುತ್ತಪ್ಪ ಅಂದರೆ ಪ್ಲಸ್ ಆರ್ ಮತ್ತು ಮೈನಸ್ ಆರ್ ಬರುತ್ತೆ. ಇಲ್ಲಿ ನಾವು ಏನು ಮಾಡ್ತೀವಿ, ವಿ ಹ್ಯಾವ್ ಟು ಟೇಕ್ ಅಂದರೆ ನಾವು ಬಿ ಈಸ್ ಈಕ್ವಲ್ ಟು ಮೈನಸ್ 6 ತಗೋತೀವಿ. ಯಾಕಂದರೆ ಬಿ ಏನಿರಬೇಕು 1ಕ್ಕಿಂತ ಚಿಕ್ಕದಾಗಿರಬೇಕು, ಬಿ ಈಸ್ ಲೆಸ್ ದ್ಯಾನ್ 1. ಆದ್ದರಿಂದ ಏನಪ್ಪ ಅಂದರೆ ನಮ್ಮ ವರ್ಗ ಸಮೀಕರಣ ಏನಾಗುತ್ತೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಈಗ ಇಲ್ಲಿ ಬಿ ಇದೆ ಏನಾಗುತ್ತೆ ಇಲ್ಲಿ -6 ಮೈನಸ್ ಇಂಟು ಪ್ಲಸ್ ಮೈನಸ್ 6x ಪ್ಲಸ್ 9. ಈ ರೀತಿಯಾಗಿ ಏನಪ್ಪ ಅಂದರೆ ವರ್ಗ ಸಮೀಕರಣವನ್ನು ಕಂಡುಹಿಡಿಯಬೇಕು. ಈ ಪ್ರಶ್ನೆ ಸಂಖ್ಯೆ 22. ಎ ಮತ್ತು ಬಿ ಏನಾಗುತ್ತಪ್ಪ ಅಂದರೆ ಎ ಏನಪ್ಪ ಅಂದರೆ ಪಾಯಿಂಟ್ಸ್ ಕೊಟ್ಟಾರೆ 1, -3 ಮತ್ತು ಬಿ 8, 5. ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕ ಅಂದರೆ ಇಂಟರ್ನಲ್ಲಿ ಅಂತ ಹೇಳ್ತೀವಿ ನಾವು. 3:1 ಅಂದರೆ 3 ಮತ್ತು 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡು ಅಂದರೆ ಕೋಆರ್ಡಿನೇಟ್ಸ್ ಫೈಂಡ್ ಮಾಡಬೇಕು. ನಾವು ಏನು ಫೈಂಡ್ ಮಾಡಬೇಕು, ನಾವು ಕೋಆರ್ಡಿನೇಟ್ಸ್. ಈಗ ಯಾವ ರೀತಿಯಾಗಿ ನಾವು ಇದನ್ನು ಕೋಆರ್ಡಿನೇಟ್ಸ್ ಫೈಂಡ್ ಮಾಡಬೇಕು, ಮೊದಲು ಪ್ರಶ್ನೆನ ಅರ್ಥ ಮಾಡ್ಕೊರಿ. ಇದು ಒಂದು ಏನಪ್ಪ ಅಂದರೆ ಒಂದು ಲೈನ್ ಇದೆ, ಇಲ್ಲಿ ಎ ಒಂದು ಬಿಂದು, ಇಲ್ಲಿ ಬಿ ಒಂದು ಬಿಂದು. ಇಲ್ಲಿ ಎಯ ಗುಣ ಏನಪ್ಪ ಅಂದರೆ ಕೋಆರ್ಡಿನೇಟ್ಸ್ 1, -3 ಇದೆ. ಇಲ್ಲಿ ಬಿ ಯ ಕೋಆರ್ಡಿನೇಟ್ ಏನಿದೆಪ್ಪ ಅಂದರೆ 8, 5. ಇಲ್ಲಿ ನಾ ಏನು ಮಾಡ್ತೀನಿ, ಒಂದು ಪಾಯಿಂಟ್ ತೊಗೋತೀನಿ ಪಿ ಅಂತೇಳಿ, ಅದು ಏನು ಮಾಡ್ತೀನಿ ಪಿ x, y. ಇದು 3 ಆದರೆ ಇದೇನಾಗ್ತಪ್ಪ ಅಂದರೆ 1 ಆಗ್ತದೆ. 3:1 ಅಂದರೆ 3:1 ಆಗುತ್ತೆ. ಈಗ ನಾವು ಏನು ಮಾಡ್ತೀವಿ, ಇದನ್ನು ಈಗ ಕೊಟ್ಟಿರುವಂಥ ಏನಪ್ಪ ಅಂದರೆ ಸಮಸ್ಯೆಯನ್ನು ನಾವು ಏನು ಮಾಡೋಣ, ಈಗ ಅರ್ಥವಂತವಾಗಿದೆ. ಈಗ ನಾವು ಏನು ಮಾಡ್ತೀವಿ, ಎ ಇದೆ, ಇಲ್ಲಿ ಆಲ್ರೆಡಿ ಬರ್ತೀನಿ ನಾನು ಎ ಮತ್ತು ಬಿ. ಇನ್ನೊಮ್ಮೆ ಬೇಕಾದರೆ ಬರಿಬೋದು ಎ 1, -3 ಆ್ಯಂಡ್ ಬಿ ಏನಾಗತ್ತಪ್ಪ ಅಂದರೆ 8, 5. ಇಲ್ಲಿ ನಾವು ಏನು ಮಾಡ್ತೀವಿ, ಇದು ಕೊಟ್ಟಿರುವಂಥ ಏನಪ್ಪ ಅಂದರೆ ಇದನ್ನು x1, y1, x2, y2. ಇವಾಗ ನಾವು ಏನು ಮಾಡ್ತೀವಿ, ಪಿ ಆಫ್ XY ಇದನ್ನು ನಾವು ಏನು ಮಾಡ್ತೀವಿ ಅಂದರೆ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಅಂದರೆ ಸೆಕ್ಷನ್ ಫಾರ್ಮುಲಾ ಇಂಟರ್ನಲ್ಲಿ ಅಂತ ಹೇಳಿ ಹೇಳ್ತೀವಿ ನಾವು. ಅನುಪಾತ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಬೇಕಂದ್ರೆ ಪಿ ಆಫ್ XY. ನಾವು ಎಕ್ಸ್ ಆ್ಯಂಡ್ ವೈ ಕಂಡುಹಿಡಬೇಕು. ಇಲ್ಲಿ ಈಗ ನಾವು ಏನು ಮಾಡ್ತೀವಿ, ಇಲ್ಲಿ ಇನ್ನೊಂದು ಏನು ಕೊಟ್ಟಿದ್ದಾರೆ m:n, ಇದು ಒಂದು ಕೊಟ್ಟಿದ್ದಾರೆ. m:n ಅಂದರೆ ಏನು 3:1. ಈಗ ನಾನು ಸೂತ್ರವನ್ನು ಬರ್ತೀನಿ, ಪಿ ಆಫ್ XY ಈಸ್ ಈಕ್ವಲ್ ಟು mx2 ಪ್ಲಸ್ nx1 divided by m plus n, my2 plus ny1 divided by m plus n. ಈ ರೀತಿಯಾಗಿ ನಾವು ಏನು ಮಾಡ್ತೀವಪ್ಪ ಅಂದರೆ ಸೂತ್ರವನ್ನು ಬರಿತೀವಿ. ಈ ಸೂತ್ರ ಬರೆದಾದ ನಂತರ ಏನು ಮಾಡಬೇಕಪ್ಪ ಅಂದರೆ ಈ ಸೂತ್ರದ ಪ್ರಕಾರ ನಾವು ಇದರಲ್ಲಿ ಬೆಲೆಯನ್ನು ಏನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅದರಲ್ಲಿ ಬೆಲೆಯನ್ನು ನಮೂದಿಸಬೇಕು, ಆದೇಶಿಸಬೇಕು ಅಂತೇಳಿ ಹೇಳ್ಬೋದು. ಈಗ ಇದನ್ನು ಏನು ಮಾಡ್ತೀನಪ್ಪ ಅಂದರೆ ನಾನು ಸ್ವಲ್ಪ ಸ್ಪೇಸ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ವೇಟ್ ಎ ಮಿನಿಟ್.
ಈಗ ನಾನು ಇದನ್ನು ರಬ್ ಮಾಡ್ತೀನಿ ಈ ಪಾರ್ಟ್, ಯಾಕಂದರೆ ನಾನು ಮುಂದಿನ ಪಾರ್ಟ್ ಬಿಡಿಸ್ಲಿಕ್ಕೆ ನನ್ನ ಜಾಗ ಬೇಕು. ಇವಾಗ ನೋಡಲಿ ಪಿ ಆಫ್ ಎಕ್ಸ್ ವೈ, ಈಗ ಎಮ್ ಅಂದರೆ ಏನಿದೆ ಇಲ್ಲಿ 3, x2 ಅಂದರೆ ಏನಿದೆ 8, 3 × 8. ತ್ರೀ ಇಂಟು 8 ಪ್ಲಸ್ ಎನ್ ಅಂದರೆ ಎಷ್ಟಿದೆಪ್ಪ ಅಂದರೆ ಇಲ್ಲಿ 1 × x1 ಅಂದರೆ ಏನಾಗುತ್ತೆ ಇಲ್ಲಿ 1 ಆಗುತ್ತೆ. ಇಲ್ಲಿ ನಾವು ಏನು ಮಾಡ್ತೀವಿ 3 + 1 ಡಿನಾಮಿನೇಟರ್ ಅಂದರೆ m + n. ನೆಕ್ಸ್ಟ್ ಇದಾದಮೇಲೆ y2, m ಅಂದರೆ ಎಷ್ಟಿದೆ 3, y2 ಅಂದರೆ ಎಷ್ಟಿದೆ ಇಲ್ಲಿ 5 ಪ್ಲಸ್ m ಅಂದರೆ ಏನಿದೆ 1, ಇಲ್ಲಿ y1 ಅಂದರೆ ಏನಿದೆಪ್ಪ ಅಂದರೆ -3 ಡಿವೈಡ್ ಬೈ 3 + 1. ಇವಾಗ 3 8 = 24, ಇಲ್ಲಿ ಬರೀತೀನಿ ನಾನು ನೆಕ್ಸ್ಟ್ ಸ್ಟೆಪ್ 24 + 1 ಡಿವೈಡೆಡ್ ಬೈ 4, ದೆನ್ 3 5 = 15, 1 × -3 ವಿಲ್ ಬಿ ವಾಟ್ -3 ಡಿವೈಡೆಡ್ ಬೈ 4. ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಕೊನೆಯ ಹಂತದಲ್ಲಿ ಕೊಟ್ಟಿರುವಂಥ ಇದು ಸಂಖ್ಯೆಗಳ ಕೋಆರ್ಡಿನೇಟ್ಸ್ ಅಂದರೆ ಪಿ ಆಫ್ ಎಕ್ಸ್ ವೈನ ಕಂಡುಹಿಡಿತೀವಿ, ಈಗ ಬರಿತೀವಿ, ಈಗ ಸಿಂಪ್ಲಿಫೈ ಮಾಡ್ಬೋದು. ದೆನ್ ಪಿ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು ದಟ್ ಈಸ್ 25/4, 15 - 3. ಈಗ 15 - 3 ಅಂದರೆ ಏನಾಗುತ್ತೆ 12/4, 4 1s 4, 3s, then p of xy is equal to 25/4, 2. ಈ ರೀತಿಯಾಗಿ ಏನಪ್ಪ ಅಂದರೆ ಕೊಟ್ಟಿರುವಂಥ ಸಮಸ್ಯೆಯನ್ನು ಬಿಡಿಸಬೇಕು. ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ ಕ್ವಶನ್ ನಂಬರ್ 6. ಇಲ್ಲಿ ನೋಡಿ, ಇಲ್ಲಿ ಚಿತ್ರದಲ್ಲಿ ಓ ಕೇಂದ್ರಗೊಳ್ಳುವಾಗ ಇದು ಏನದಪ್ಪ ಅಂದರೆ ಸೆಂಟರ್ ಆಫ್ ಸರ್ಕಲ್, ಪಿ ಬಿಂದುವಿನಲ್ಲಿ ಅಂದರೆ ಇದು ಪಿ ಬಿಂದು, ಇದಕ್ಕೆ ಎಕ್ಸ್ ವೈ ಅಂದರೆ ಇದು ಎಕ್ಸ್ ವೈ ಏನದಪ್ಪ ಅಂದರೆ ಸ್ಪರ್ಶಕ, ಎಕ್ಸ್ ವೈ ಏನಿದೆ ಇದು ಸ್ಪರ್ಶಕವನ್ನು ಎಳೆಯಲಾಗಿದೆ. ಇಲ್ಲಿ ಕ್ಯೂ ಎಕ್ಸ್ ವೈ ಮೇಲಿನ ಒಂದು ಬಿಂದಾಗಿದೆ, ಕ್ಯೂನು ಎಕ್ಸ್ ವೈ ಮೇಲಿನ ಒಂದು ಬಿಂದುವಾಗಿದೆ ಅಂತ ಹೇಳ್ತೀವಿ ನಾವು. ಇಲ್ಲಿದೆ ಕ್ಯೂ. ಈ ರೀತಿಯಾಗಿ ಇದನ್ನು ಜಾಯಿಂಟ್ ಮಾಡ್ಕೋರಿ, ಇದೊಂದು ಪಾಯಿಂಟ್ ಎಸ್ ಎಂದು. ಹಾಗಾದರೆ ಏನಪ್ಪ ಅಂದರೆ ಓ ಕ್ಯೂ ಈಸ್ ಗ್ರೇಟರ್ ದ್ಯಾನ್ ಓ ಪಿ. ಈಗ ನಾನು ಜಸ್ಟ್ ನಿಮ್ಗೆ ತಿಳಿಲಿಕ್ಕೋಸ್ಕರ ಏನಪ್ಪ ಅಂದರೆ ಒಂದು ಸ್ವಲ್ಪ ಇಲ್ಲಿದು 2 ಇತ್ತು ತಿಳಿಯಿರಿ, ಇದನ್ನು 2 ಆಗ್ತದೆ ಇಲ್ಲಿ ತನಕ ಅಷ್ಟೇ. ಬಿಕಾಸ್ ರೇಡಿಯಸ್ ಅಂತ ಹೇಳ್ತೀವಿ ನಾವು, ಏನಂದ್ರೆ ತ್ರಿಜ್ಯ. ಒಂದೇ ಏನಪ್ಪ ಅಂದರೆ ವೃತ್ತದ ತ್ರಿಜ್ಯಗಳು ಏನಪ್ಪ ಅಂದರೆ ಸಮನಾಗಿರ್ತವೆ. ಈಗ ನಾವು ಇದನ್ನು ಪೂರ ಎಕ್ಸ್ಟೆಂಡ್ ಮಾಡಿದರೆ ಇದು ಎಷ್ಟಿದೆ 4 ಹತ್ತಿದೆ ತಿಳಿ 4. ಇದು ಏನಿದೆ ಓ ಕ್ಯೂ, ಇದೇನಿದೆ ಓ ಪಿ. ಇಲ್ಲಿ ಏನಾಗತ್ತಪ್ಪ ಅಂದರೆ 4, ಇಲ್ಲಿ 2. ಇದರಲ್ಲಿ ದೊಡ್ಡದು ಯಾವುದಪ್ಪ ಅಂದರೆ ಕ್ಯೂ. ಸೊ ಆನ್ಸರ್ ಈಸ್ ವಾಟ್ ಓ ಕ್ಯೂ. ಈ ರೀತಿಯಾಗಿ ಏನಪ್ಪ ಅಂದರೆ ನಾವು ಕಾನ್ಸೆಪ್ಟ್ ತಿಳಿಸ್ಲಿಕ್ಕೋಸ್ಕರ ಈ ಪ್ರಶ್ನೆಯನ್ನು ನಾವು ಈ ರೀತಿಯಾಗಿ ಬರೆದಿದ್ದೀನಿ. ಇವಾಗ ನಾವು ಇದನ್ನು ಯಾವ ರೀತಿಯಾಗಿ ಉತ್ತರ ಬರಿಬೇಕು ನೋಡೋಣ. ಇವಾಗ ಏನು ಮಾಡ್ತೀವಿ, ಇದನ್ನು ಜಾಯಿಂಟ್ ಮಾಡ್ಕೋರಿ. ಫಸ್ಟ್ ಇದು ಕ್ಯೂ ಪಾಯಿಂಟಿಗೆ, ಇದು ಓ ಎಸ್. ಇವಾಗ ನಾವು ಏನು ಮಾಡ್ತೀವಪ್ಪ ಅಂದರೆ ಫಸ್ಟ್ ಎಕ್ಸ್ ವೈ ಸ್ಪರ್ಶಕ ಓ ಪಿ ಏನಿದೆ ತ್ರಿಜ್ಯ, ಕೊಟ್ಟಿರುವ ಆಕೃತಿಯಲ್ಲಿ ಏನೇನಿದೆಯಲ್ಲ ಎಕ್ಸ್ ವೈ ತ್ರಿಜ್ಯ. ಪರಿಹಾರ ಎಕ್ಸ್ ವೈ ತ್ರಿಜ್ಯ ಅಂದ್ರೇನು ರೇಡಿಯಸ್, ಎಕ್ಸ್ ವೈ ವಿ ದಿ ವಾಟ್ ರೇಡಿಯಸ್, ಸಾರಿ ಸ್ಪರ್ಶಕ, ತ್ರಿಜ್ಯ ಅಲ್ಲ ಸ್ಪರ್ಶಕ. ಎಕ್ಸ್ ವೈ ಏನಿದೆ ಸ್ಪರ್ಶಕ. ಓ ಪಿ ನಾ ಇದನ್ನು ಬರೆಯೋದು ಬಿಟ್ಟು ಓ ಪಿ ಏನಿದೆ ತ್ರಿಜ್ಯ. ಓ ಪಿ ಏನಿದೆಪ್ಪ ಅಂದರೆ ತ್ರಿಜ್ಯ. ನೆಕ್ಸ್ಟ್ ಇದಾದಮೇಲೆ ಏನಪ್ಪ ಅಂದರೆ ಕ್ಯೂ ಬಿಂದು ಸ್ಪರ್ಶಕದ ಮೇಲಿಗೆ ಆದರೆ ವೃತ್ತದ ಹೊರಭಾಗದಲ್ಲಿದೆ, ಮೇಲಿದೆ ನೋಡ್ರಲ್ಲಿ. ಈಗ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಕ್ಯೂ ಇದು ಪಾಯಿಂಟ್ ಏನಿಲ್ಲ, ಕ್ಯೂ ಎದರ ಮೇಲಿದೆಪ್ಪ ಎಕ್ಸ್ ವೈ ಸ್ಪರ್ಶಕದ ಮೇಲಿದೆ. ಕ್ಯೂ ಬಿಂದು
ಯು ಬಿಂದು ಸ್ಪರ್ಶಕದ XY ಅಥವಾ ಸ್ಪರ್ಶಕದ ಮೇಲಿದೆ, ಆದರೆ ವೃತ್ತದ ಹೊರಭಾಗದಲ್ಲಿದೆ. ವೃತ್ತದ ಹೊರಭಾಗದಲ್ಲಿದೆ. ಆದ್ದರಿಂದ ಇದು OP ಈಸ್ ಈಕ್ವಲ್ ಟು OA ತಗೋತೀನಿ ನಾನು. ಟೇಕ್ ದಿಸ್ ಈಸ್ ವಾಟ್ PQR ತಗೊಳ್ಳಿ. PQR ಇನ್ ಟರ್ಮ್ಸ್ ಆಫ್ PQR, ದೆನ್ ಟೇಕ್ OP ಈಸ್ ಗ್ರೇಟರ್ ದೆನ್ OP ಈಸ್ ಈಕ್ವಲ್ ಟು OR. ಅಂದರೆ ಎರಡು ಏನಪ್ಪ ವೃತ್ತದ ತ್ರಿಜ್ಯಗಳು. ವೃತ್ತದ ತ್ರಿಜ್ಯ. ಹಾಗಾದರೆ ಪೈಥಾಗೋರಸ್ ಥಿಯರಮದ ಪ್ರಕಾರ ಇಲ್ಲಿ ನೋಡಪ್ಪ, ಇಲ್ಲಿ OP ಈಸ್ ಈಕ್ವಲ್ ಟು OR ಆಯಿತು. ಪೈಥಾಗೋರಸ್ ಥಿಯರಮದ ಪ್ರಕಾರ ಪೈಥಾಗೋರಸ್ ಥಿಯರಮ್ ಅಂತ ಬರ್ತೀನಿ. ಪೈಥಾಗೋರಸ್ ಪ್ರಮೇಯದ ಪ್ರಕಾರ ನಾವೇನು ಮಾಡ್ತೀವಿ ಅಂದರೆ OQ ಸ್ಕ್ವೇರ್ ಅಂದರೆ ದಿಸ್ ಈಸ್ ದ ಲಾರ್ಜೆಸ್ಟ್ ಸೈಡ್. OQ ಸ್ಕ್ವೇರ್ ಈಸ್ ಈಕ್ವಲ್ ಟು OP ಸ್ಕ್ವೇರ್ ಪ್ಲಸ್ OR ಸ್ಕ್ವೇರ್. ಈ ರೀತಿಯಾಗಿ ಬರೋದ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ OQ ಏನಾಗುತ್ತಪ್ಪ, OQ ಈಸ್ ಗ್ರೇಟರ್ ದೆನ್ OP. ದಿಸ್ ಇಂಪ್ಲೈಸ್ OP ಪ್ಲಸ್ OR. OP ಪ್ಲಸ್ QR, not OR, it is QR. Start from OP and end with what Q and R. Yes. ಇದಾದಮೇಲೆ ಆದ್ದರಿಂದ ಏನಪ್ಪ ಅಂದರೆ OQ ಏನಿದೆ ದೊಡ್ಡದಿದೆ, ಅದರಿಂದ OP ಇಂದ. therefore PU ಸೊನ್ನೆಯಿಂದ PU ಸೊನ್ನೆದಿಂದ ಅಂದರೆ ಎಲ್ಲ PU ಓದಿಂದ XY ಸ್ಪರ್ಶಕದ ಮೇಲಿದೆ. ಆದ್ದರಿಂದ ಸ್ಪರ್ಶಕದ ಮೇಲಿದೆ ಆಯಿತು. ಆದ್ದರಿಂದ ಎಲ್ಲ ಬಿಂದುಗಳ ಕನಿಷ್ಠ ದೂರದಲ್ಲಿರುತ್ತದೆ. ಆದರೆ ಇದರ ಮುಂದೆ ಕಂಡರೆ ಇತರೆ ಎಲ್ಲ ಬಿಂದುಗಳಿನ ಕನಿಷ್ಠ ದೂರದಲ್ಲಿರುತ್ತೆ. ಎಲ್ಲ ಬಿಂದುಗಳ ಕನಿಷ್ಠ ದೂರದಲ್ಲಿರುತ್ತದೆ.
ಕನಿಷ್ಠ ದೂರದಲ್ಲಿರುತ್ತದೆ. ಆದ್ದರಿಂದ ಏನಾಗುತ್ತಪ್ಪ ಅಂದರೆ ಇದು ಓ ಕ್ಯೂ ಏನಾಗುತ್ತೆ ಲಾಸ್ಟಿಗೆ ಬರೀರಿ ಓ ಕ್ಯೂ ಈಸ್ ಗ್ರೇಟರ್ ದ್ಯಾನ್ ಓ ಪಿ ಅಂತೇಳಿ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಪ್ರಶ್ನೆ ಸಂಖ್ಯೆ 24. ಇಲ್ಲಿ ಏನಪ್ಪ ಅಂದರೆ 3.5 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ 3.5 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಅಂದರೆ ಆರ್ ಈಸ್ ಈಕ್ವಲ್ ಟು ಆಗುತ್ತೆ. ಇದು ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವಿನ ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಅರ್ಧಗೋಳದ ಮೇಲೆ ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಲಾಗಿದೆ. ಒಂದು ಕೋನ ಮತ್ತು ಏನಪ್ಪ ಅಂದರೆ ಅರ್ಧಗೋಳವನ್ನು ಎರಡಕ್ಕೂ ಜೋಡಣೆ ಮಾಡಿ ಏನು ಮಾಡಿದರೆ ಒಂದು ಆಟಿಕೆಯ ವಸ್ತುವನ್ನು ಮಾಡಿದ್ದಾರೆ. ಆಟಿಕೆ ಒಟ್ಟು ಎತ್ತರ ಅಂದರೆ ಹೈಟ್ ಆಫ್ ದಿ ಟಾಯ್ ಅಂದರೆ ಆಟಿಕೆ ಅಂದರೆ ಟಾಯ್ ಅಂತ ಹೇಳ್ತೀವಿ ನಾವು 15.5 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಆಟಿಕೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಒಂದು ಆಟಿಕೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಏನು ಮಾಡಬೇಕು ಇಲ್ಲಿ ಕಂಡುಹಿಡಿಬೇಕು. ಇವಾಗ ನೋಡೋಣ. ಇಲ್ಲಿ ಏನಪ್ಪ ಅಂದರೆ ಫಸ್ಟ್ ನಾವು ಡಯಾಗ್ರಾಮ್ಸನ್ನು ಹಾಕ್ಕೊಳ್ಳೋಣ. ಮೊದಲನೇದಾಗಿ ಇದು ಕೋನ್, ಇನ್ನೊಮ್ಮೆ ನೋಡಿ. ಇವಾಗಲೇ ಇದು ಏನಪ್ಪ ಅಂದರೆ ನಮ್ಮ ಕೋನ್. ಎಸ್, ಇದರಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಇದು ಆಯಿತಾ. ಇದಾದಮೇಲೆ ಏನು ಮಾಡ್ತೇವೆ ಸ್ಪಿಯರ್ ಅರ್ಧಗೋಳ. ಇದು ಅರ್ಧಗೋಳ, ಇದು ಕೋನ್ ಅಂತೂ ಆಯಿತಾ. ಇವಾಗ ಇದಕ್ಕೆ ಏನು ಮಾಡ್ತೀವಿ ನಾವು ಒಂದು ಅರ್ಧಗೋಳವನ್ನು ಅಟ್ಯಾಚ್ ಮಾಡ್ತೀವಿ. ಈ ಅರ್ಧಗೋಳವನ್ನು ಅಟ್ಯಾಚ್ ಮಾಡಿದ ಮೇಲೆ ಇದು ಏನಾಗ್ತದೆ ಒಂದು ಆಟಿಕೆ ಸಾಮಾನಾಗುತ್ತೆ. ಇದು ಏನಪ್ಪ ಅಂದರೆ ಕೋನದ ತ್ರಿಜ್ಯ ಮತ್ತು ಇದು ಏನಪ್ಪ ಅಂದರೆ ತ್ರಿಜ್ಯನೂ ಆಗುತ್ತೆ ಉದ್ದನೂ ಆಗುತ್ತೆ. ಅದು ಇವಾಗ ಇಲ್ಲಿ ನಾವು ನೋಡಬಹುದು. ಇಲ್ಲಿ ನೋಡಲಿ ಆರ್ ಈಸ್ ಈಕ್ವಲ್ ಟು ಏನಿದೆ ಎಷ್ಟು ಇದೆಪ್ಪ ಅಂದರೆ 3.5 ಸೆಂಟಿಮೀಟರ್ ಇದೆ. ಇದನ್ನು ಕೂಡ ಏನಾಗುತ್ತೆ 3.5. ಇದರ ಉದ್ದ ಎಷ್ಟಪ್ಪ ಅಂದರೆ ಹೈಟ್ ಆಫ್ ದ ಟಾಯ್ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ 15.5 ಸೆಂಟಿಮೀಟರ್. ಇವಾಗ ನೆಕ್ಸ್ಟ್ ಏನು ಮಾಡ್ತೀಪ್ಪ ಅಂದರೆ ನಾವು ಇಲ್ಲಿ ಮೊದಲು ಶಂಕುನಲ್ಲಿ ಕೊಟ್ಟಿರುವಂಥ ದತ್ತಾಂಶವನ್ನು ಬರೆದುಕೊಳ್ಳೋಣ. ನಾನೇನು ಮಾಡ್ತೀನಿ, ಶಂಕು ಇದರಲ್ಲಿ ಕೊಟ್ಟಿರುವಂಥ ದತ್ತಾಂಶ ಏನಪ್ಪ ಅಂದರೆ ತ್ರಿಜ್ಯ ಕೊಟ್ಟಿದ್ದಾರೆ. ತ್ರಿಜ್ಯ ಅಂದರೆ ಆರ್ ಈಸ್ ಈಕ್ವಲ್ ಟು 3.5 ಸೆಂಟಿಮೀಟರ್. ಎತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ನಾವು ಎತ್ತರವನ್ನು ಕಂಡುಹಿಡಿಬೋದು. ಇಲ್ಲಿ 15.5 ಸೆಂಟಿಮೀಟರ್. ಇದು ಇಷ್ಟು ಎತ್ತರದ ಪೂರ ಆಟಿಕೆ. ಅದು ಇದರಲ್ಲಿ ನಾವು ಏನು ತೆಗಿಬೇಕು -3.5. ಇಲ್ಲಿ ಏನಾಗುತ್ತಪ್ಪ ಅಂದರೆ 15.5 ಮೈನಸ್ ಅಂದರೆ 3.5 ಅಂದರೆ 12 ಸೆಂಟಿಮೀಟರ್ ಎತ್ತರ ಅಂದರೆ ಎಚ್. ಇದನ್ನು ನಾವು ಇಂಗ್ಲೀಷನ್ನು ಎಚ್ ಅಕ್ಷರದಿಂದ ಸೂಚಿಸ್ತೀವಿ ಎತ್ತರ. ಆರ್ ಅಂದರೆ ತ್ರಿಜ್ಯ. ಎಸ್, ಇವಾಗ ನೆಕ್ಸ್ಟ್ ಮುಂದೆ ನೋಡಿ. ಇವಾಗ ಏನಾಗುತ್ತೆ, ಇದು ಅಂತೂ ಇಷ್ಟ ಆಯಿತು. ಈಗ ನಾವು ಇದರ ಪೂರ್ಣ ಅಂದರೆ ಆಟಿಕೆ ಸಾಮಾನದ ಮೇಲ್ಮೈ ವಿಸ್ತೀರ್ಣವನ್ನು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಟಾಯ್ ಇದನ್ನು ನಾವು ಕಂಡುಹಿಡಬೇಕು. ಇವಾಗ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ನೋಡಿ ಮುಂದಿನ ಭಾಗವನ್ನು ಇಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಏನು ಮಾಡ್ತೀನಿ, ಸ್ಲ್ಯಾಂಟ್ ಹೈಟ್ ಅಂದರೆ ಎಲ್ ಈಸ್ ಈಕ್ವಲ್ ಟು √h² + r².
ದೆನ್ ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಚ್ ಅಂದರೆ ಎಷ್ಟಿದೆಪ್ಪ ಅಂದರೆ 12 ಸ್ಕ್ವೇರ್ ಪ್ಲಸ್ 3.5 ಹೋಲ್ ಸ್ಕ್ವೇರ್. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನೀವು ಬರಲಿ, ಇಲ್ಲಿ ಏನು ಬರೀತೀಪ್ಪ ಅಂದರೆ ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 12 ಸ್ಕ್ವೇರ್ ಅಂದರೆ 144, 3.5 ಸ್ಕ್ವೇರ್ ಅಂದರೆ 35 ಸ್ಕ್ವೇರ್ ಬರೀ 2 ಡಿಜಿಟ್ ಬಿಟ್ಟು ಪಾಯಿಂಟ್ ಹಾಕೋದು 12.25. ಇದನ್ನು ಕೂಡಿಸಿದಾಗ ಎಲ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಇಲ್ಲಿ ಇದನ್ನು ನಾವು ಕೂಡಿಸಿದಾಗ ಎಲ್ ಈಸ್ ಈಕ್ವಲ್ ಟು 156.25. 156.25 ಏನಾಗುತ್ತಪ್ಪ ಅಂದರೆ ಇಟ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ಆಫ್ 125. ಇದು 125ದ ವರ್ಗಮೂಲ ಟೋಟಲ್. ಇಲ್ಲಿ ಪಾಯಿಂಟ್ ಇರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ 1 ಡಿಜಿಟ್ ಬಿಟ್ಟು ಇಲ್ಲಿ ಪಾಯಿಂಟ್ ಕೊಡ್ತೀವಿ, ದಟ್ ಈಸ್ 12.5 ಸೆಂಟಿಮೀಟರ್. ಸಾರಿ. ಈಗ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ, ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಕರ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ ನಾವು. ಪಾರ್ಶ್ವ ಶಾರ್ಟ್ನಾಗ ಬರ್ತೀನಿ ನಾನು, ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳ ಅಂದರೆ ಸ್ಪಿಯರ್, ಹೆಮಿಸ್ಪಿಯರ್, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈಸ್ ಈಕ್ವಲ್ ಟು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಪೈ ಆರ್ ಎಲ್. ಇದರ ಸೂತ್ರ ಏನಾಗುತ್ತೆ ಪೈ ಆರ್ ಎಲ್. ಇದು ಏನಾಗುತ್ತೆ ಅಂದರೆ 2πr. ಇದು ಇದರಲ್ಲಿ 5 ಕಾಮನ್ ಆಗುತ್ತೆ ಮತ್ತು r ಕಾಮನ್ ಆಗುತ್ತೆ. ಇಲ್ಲಿ ಎಲ್ ಪ್ಲಸ್ 2r. ಪೈ ಅಂದರೆ 22/7 ಕಾಮನ್ ಅಂದರೆ ಕಾಮನ್ ಬರೆಯೋಕ್ಕೆ ಹೋಗ್ಬಿಟ್ರೆ ತೆಗೆದ ಮೇಲೆ ಅದರ ಬೆಲೆಯನ್ನು ಹಾಕಬೇಕು. ಆರ್ ಅಂದರೆ ಎಷ್ಟಪ್ಪ ಅಂದರೆ 3.5 ಸೆಂಟಿಮೀಟರ್ ಇಂಟು ಬ್ರ್ಯಾಕೆಟ್ ಎಲ್ ಅಂದರೆ 12.5 ಪ್ಲಸ್ 2 ಇಂಟು ಇಲ್ಲಿ ಆರ್ ಅಂದರೆ ಏನಾಗ್ತೀವಿ ನಾವು 7. ಇಲ್ಲಿ 3J ಏನಿದೆಪ್ಪ ಅಂದರೆ 7 ಕೊಟ್ಟಿದ್ದಾರೆ ಆಲ್ರೆಡಿ. ಎಸ್ 3J 2R ಅಂದರೆ 3.5. ಸಾರಿ, ಇಲ್ಲಿ ಏನು ಮಾಡಿರಲಿ 2 ಇಂಟು 3.5. ಇವಾಗ ಇದನ್ನು ಗುಣಾಕಾರ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ ಇದು 7 ಆಗ್ತದೆ. 3.5 2 ಇಂಟು 3.5. ಇಲ್ಲಿ 7 ಅಂದರೆ 7 ಇಂಟು 0.5, 7 ಗುಂಡ್ಲೆ 0.5. ಇದನ್ನು ನಾನು ರಬ್ ಮಾಡ್ತೀನಿ. ಮುಂದಿನ ಭಾಗವನ್ನು ಇಲ್ಲಿ ಬಿಡ್ತೀನಿ ನಾನು. ಎಸ್, ಇವಾಗ ಏನು ಮಾಡಪ್ಪ ಅಂದರೆ ನಾವು ಇದನ್ನು ಸಂಪೂರ್ಣವಾಗಿ ಈ ಸೈಡ್ ತೊಗೊಂಡ್ಬಿಡ್ತೀನಿ ನಾನು. ಇವಾಗ ನೋಡಿ ಇಲ್ಲಿ 2 ಇಂಟು 0.5 ದ್ಯಾಟ್ ಈಸ್ 22. ಇದು 0.5 12 ಪ್ಲಸ್ 12.5 ಪ್ಲಸ್ 2 ಇಂಟು 3.5 ಅಂದರೆ ಏನಾಗುತ್ತೆಪ್ಪ ಅಂದರೆ 7 ಆಗುತ್ತೆ. ದೆನ್ 22 ಇದು 0.5 ನಾನು ಈ ರೀತಿಯಾಗಿ ಬರ್ತೀನಿ 1/2. 12.5 ಪ್ಲಸ್ 7 ಈಸ್ ನಥಿಂಗ್ ಬಟ್ 19.5. 2 1s 2, 11s 11 ಇಂಟು 19.5 is nothing but 214.5 centimeter square. So in this manner we have to solve the problems. So last one, ಇದರ ಜೊತೆ ಏನಪ್ಪ ಅಂದರೆ ಒಂದು ಅಥವಾ ಕ್ವಶನ್ ಕೊಟ್ಟಿದ್ದಾರೆ. ಒಂದು ಗೋಳದ ಘನಫಲವು 539 ಅಂದರೆ 539 ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಹಾಗಾದರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಏನೋ ಇದರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಇದೆ. ಏನಪ್ಪ ಅಂದರೆ ಮೊದಲು ಕೊಟ್ಟಿರುವಂಥ ದತ್ತಾಂಶವನ್ನು ಬರ್ಕೋರಿ. ಇಲ್ಲಿ ಗೋಳದ ಘನಫಲವನ್ನು ಕೊಟ್ಟಿದ್ದಾರೆ. ಇಲ್ಲಿ ಗೋಳದ ಘನಫಲ
539 ಡಿವೈಡ್ ಬೈ 3 ಸೆಂಟಿಮೀಟರ್. ಈ ಗೋಳದ ಘನಫಲದ ಸೂತ್ರ ಇದರ ಜಾಗದಲ್ಲಿ ಏನು ಮಾಡ್ತೀವಿ, ಸೂತ್ರವನ್ನು ಬರಿತೀವಿ. ಏನಪ್ಪ ಅದು ಸೂತ್ರ? ಇಲ್ಲಿ 4/3 ಪೈ ಆರ್ ಕ್ಯೂಬ್, ಇದು ಸೂತ್ರ. ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ. ದಟ್ ಈಸ್ 539 ಡಿವೈಡ್ ಬೈ 3. ಇಲ್ಲಿ 3 ಹೋಯ್ತಾ? ಇಲ್ಲಿ ಏನು ಮಾಡ್ತೀಪ್ಪ ಅಂದ್ರೆ 4ರ ಮಗ್ಗಿಯಲ್ಲಿ ಬರುತ್ತೆ ನೋಡ್ರಿ. ಇಲ್ಲಿ ಏನು ಬರುತ್ತೆ ಇಲ್ಲಿ? ನೆಕ್ಸ್ಟ್ ಇದನ್ನು ಬಿಡಿ, ನೆಕ್ಸ್ಟ್ ಇದರಲ್ಲಿ ನೋಡೋಣ. ನೆಕ್ಸ್ಟ್ ಇಲ್ಲಿ ಪೈ ಇದೆ, ಇದು 5 ಜಾಗದಲ್ಲಿ ನಾನು ಏನು ಮಾಡ್ತೀನಿ, 22/7 ಬಿಡ್ತೀನಿ. ಇದು ಆರ್ ಕ್ಯೂಬ್, ಇದು ಏನಾಗುತ್ತೆ ಈಗ 539. ಈ 22 1 11 2 11 4 ದೆನ್ 11 9 ದಟ್ ಈಸ್ 99. cancel, then 2/7 r cube is equal to 49. then this can be written further. ಮತ್ತು ಇದನ್ನು ನಾವು ಈ ರೀತಿಯಾಗಿ ಬರಿತೀವಿ, 2r cube is equal to ಈ 49 ಅನ್ನು ನಾನು ಏನು ಮಾಡ್ತೀನಿ, 49 as it is into 7, then 2r cube 49 ಅಂದರೆ 7 square into 7, then r cube is equal to ಇಲ್ಲಿ ಬೇಸಿಸ್ ಆ್ಯಡಿಂಗ್ ದ ಪವರ್ ಏನಾಗುತ್ತೆ ಅಂದರೆ 7 ಕ್ಯೂಬ್ ಡಿವೈಡ್ ಬೈ 2. ಸಾರಿ, ಇಲ್ಲೆಲ್ಲಿ ತಪ್ಪಿವಿ ನೋಡಿ, ನಾವು ಒಂದು ಸ್ವಲ್ಪ ಎಲ್ಲೋ ಒಂಚೂರು ತಪ್ಪಿದ್ದೀವಿ. ಆರ್ ಕ್ಯೂಬ್ 4 5 ಆರ್ ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ 7 4 5 ಆರ್ ಕ್ಯೂಬ್, ಇದು 22 ಮಾಡಿದ್ದೀವಿ ನಾವು. ಇಲ್ಲಿ ತಪ್ಪು ಮಾಡಿದ್ದೀವಿ. ಇದು 4 ಇದೆಯಲ್ಲ, 4 2 8 ಆಗುತ್ತೆ. ಇದು ಇಲ್ಲಿ ತಪ್ಪಿದ್ದೀವಿ, ಸ್ವಲ್ಪ ಗಮನವನ್ನು ಕೊಡ್ರಲ್ಲಿ. ಇನ್ನೊಮ್ಮೆ ನಾನು ಮಾಡ್ತೀನಿ ನೋಡ್ರಿ, ಅದನ್ನು ಇನ್ನೊಮ್ಮೆ ಮಾಡ್ತಾಯಿದ್ದೀನಿ. ಸ್ವಲ್ಪ ನೋಡಿ, ಸಾರಿ, ಸ್ವಲ್ಪ ಎಲ್ಲರೂ ನಾವು ತಪ್ಪು ಮಾಡಿದ್ವಿ, ಮಿಸ್ಟೇಕ್ ಆಗಿದೆ. ಇವಾಗ ನೋಡಿ ಇಲ್ಲಿ ಇದು ಏನಾಗುತ್ತಪ್ಪ ಅಂದರೆ 4 5 ಆರ್ ಕ್ಯೂಬ್ 4/3 ಪೈ ಆರ್ ಕ್ಯೂಬ್ ಈಸ್ ಈಕ್ವಲ್ ಟು 539 ಡಿವೈಡ್ ಬೈ 3 ಕ್ಯಾನ್ಸಲ್. ನೆಕ್ಸ್ಟ್ ಇದು ಏನಾಗುತ್ತಪ್ಪ ಅಂದರೆ 4 1 ಅಥವಾ ಏನು ಮಾಡ್ತೀಪ್ಪ ಅಂದರೆ 4 1 4 ಅಥವಾ 2 ಕಟ್ ಆಗಲ್ಲ ಇದನ್ನು. ಎಸ್, ನಾವು ಇದನ್ನು ಕಟ್ ಮಾಡಬೇಕಾದ್ರೆ ಇನ್ನೊಂದು ಸ್ಟೆಪ್ ಏನು ಮಾಡ್ತೀಪ್ಪ ಅಂದರೆ, ಇನ್ನೊಮ್ಮೆ ನೋಡಿ, ನನಗೆ ಕನ್ಫ್ಯೂಷನ್ ಆಗ್ತಾಯಿದೆ, ಲೇಟಾಗಿದೆ ಭಾಳ ನನಗೆ. 4/3 ಪೈ ಆರ್ ಕ್ಯೂಬ್ ಈಸ್ ಈಕ್ವಲ್ ಟು 539 ಡಿವೈಡ್ ಬೈ 3 ಕ್ಯಾನ್ಸಲ್ ಮಾಡೋಣ. 4 ಪೈ ಅಂದರೆ 22/7 ಆರ್ ಕ್ಯೂಬ್, ದೆನ್ 539, ದೆನ್ 11 2 ಎಸ್, ಇಲ್ಲೇ ತಪ್ಪು ಮಾಡಿದ್ವಿ ನಾವು. 4 2 8 ಮಾಡಿಲ್ಲ ಆಗಲೇ. 11 4 ದೆನ್ 11 9 ಎಸ್, ದಿಸ್ ಈಸ್ ವಾಟ್ 8/7 ಆರ್ ಕ್ಯೂಬ್. 4 2 8. ಸೊ ಇಲ್ಲೇ ತಪ್ಪು ಮಾಡ್ತಿದ್ವಿ ನಾವು. 4 2 8 ಈಸ್ ಈಕ್ವಲ್ ಟು ವಾಟ್ 49, ದೆನ್ 8 ಆರ್ ಕ್ಯೂಬ್ ಈಸ್ ಈಕ್ವಲ್ ಟು 49 ಇಂಟು 7, then 8 r cube is equal to what 7 square into 7. ಇದರ ಮೇಲೆ ಪವರ್ ಒಂದಿರುತ್ತೆ. then r cube is equal to 7⁻³ divided by 8, that is equal to what 7/2 whole cube. then the value of r is what here 2. the value of r is what 2. ಇಲ್ಲಿ r ದ ಬೆಲೆ ಏನು ಬರ್ತಪ್ಪ ಅಂದರೆ 2 ಬರುತ್ತೆ. ನೆಕ್ಸ್ಟ್ ಇವಾಗ ನಾವು ಏನು ಮಾಡ್ತೀವಿ, ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಗೋಳದ ಮೇಲ್ಮೈ ವಿಸ್ತೀರ್ಣ, ಗೋಳದ ಮೇಲ್ಮೈ ವಿಸ್ತೀರ್ಣ. ಗೋಳದ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ 4 ಪೈ ಆರ್ ಸ್ಕ್ವೇರ್. ಇಲ್ಲಿ ನಾವೇನು ಮಾಡ್ತೀವಿ, 4 ಆ್ಯಸ್ ಇಟ್ ಈಸ್ ಬರಿತೀವಿ. ಪೈ ಅಂದರೆ 22/7, ಆರ್ ಸ್ಕ್ವೇರ್ ಅಂದರೆ 7/2 ಹೋಲ್ ಸ್ಕ್ವೇರ್. ಇದನ್ನೇ ನಾನು ಏನು ಮಾಡ್ತೀನಿ ಅಂದರೆ ಸರಳವಾಗಿ ಮಾಡಬೇಕಾದ್ರೆ 4 × 22/7
ಇಂಟು 7/2 ಹೋಲ್ ಸ್ಕ್ವೇರ್ ಅಂದರೆ ಇಂಟು 7/2 ಇಂಟು 7/2 22/7 1 7 1 7 ಆಯಿತಾ 2 1s 2 2s ದೆನ್ 2 1s 2 1s ಕ್ಯಾನ್ಸಲ್ ದೆನ್ 22 ಇಂಟು 7 ಈಸ್ ರಿಮೈನಿಂಗ್ 7 2s 14 7 2s 14 154 centimeter square is the what required area. In this manner we have to solve the problems. So I hope ಅಂದರೆ ಏನಪ್ಪ ಅಂದರೆ ನಾನು ನೀವೆಲ್ಲರೂ ಕ್ಲಾಸಸನ್ನು ಎಂಜಾಯ್ ಮಾಡ್ತಾಯಿದ್ರಿ ಮತ್ತು ಏನಪ್ಪ ಅಂದರೆ ತಮ್ಮ ಡೌಟ್ಸ್ಗಳನ್ನು ಏನಾರು ಇದ್ದರೆ ಅಂದರೆ ಈ ವಿಡಿಯೋವಿನ ಕಮೆಂಟ್ ಸೆಕ್ಷನ್ನಲ್ಲಿ ಏನಪ್ಪ ಅಂದರೆ ಕಮೆಂಟ್ ಮಾಡಿ. ಸೊ ಇನ್ನೂ ಯಾರು ಮೊದಲೇ ವಿಡಿಯೋ ನೋಡಿಲ್ಲ ಪ್ಲೀಸ್ ಮೊದಲೇ ವಿಡಿಯೋವನ್ನು ನೋಡಿ, ಮುಂದಿನ ಭಾಗವನ್ನು ನೋಡಿ. ನಮ್ಮ ಚಾನಲ್ನು ಆದಷ್ಟು ಬೇಗ ಏನಪ್ಪ ಅಂದರೆ ತಮ್ಮ ಸಹಕಾರ ಇರಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ತಮ್ಮ ಒಂದೇ ಒಂದು ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮತ್ತು ಇನ್ನೇನು ಇಲ್ಲ. ತಮ್ಮ ಎಲ್ಲ ಪರೀಕ್ಷೆಗೆ ಏನಪ್ಪ ಅಂದರೆ ಆದಷ್ಟು ಎಲ್ಲ ಮಹತ್ವದಂಥ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳ್ತಾ ಅಂತೇಳಿ ಮುಂದಿನ ವಿಡಿಯೋನಲ್ಲಿ ನಾವು ಮತ್ತೆ ಏನಪ್ಪ ಅಂದರೆ ಮುಂದಿನ ಭಾಗವನ್ನು ಹಾಕುತ್ತೀವಿ. ಸೊ ಧನ್ಯವಾದಗಳು ನಮ್ಮ ಚಾನಲ್ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.